ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ವಿವರಣೆಯಲ್ಲಿ ನಾವು ಪವಿತ್ರ ಶ್ರಾವಣ ಮಾಸದಲ್ಲಿ ಎಲ್ಲೆಡೆ ಅತ್ಯಂತ ಸಡಗರದಿಂದ ಆಚರಿಸಲಾಗುವ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಶ್ರಾವಣ ಮಾಸ ಅಂದರೆ ಸಾಕು ಎಲ್ಲೆಡೆ ಅದೇನೋ ಒಂಥರ ಸಂಭ್ರಮ ಅಲ್ವಾ? ಉತ್ತರ ಪ್ರದೇಶ್, ಗುಜರಾತ್, ರಾಜಸ್ಥಾನ್ ಮತ್ತು ನಮ್ಮ ದಕ್ಷಿಣ ಭಾರತದಾದ್ಯಂತ ಅಷ್ಟೇ ಭಕ್ತಿಯಿಂದ ಆಚರಿಸಲ್ಪಡುವ ಈ ಹಬ್ಬದ ಹಿಂದಿನ ಪೌರಾಣಿಕ ಮೂಲಗಳು ಹಾಗೆ 6 ಪ್ರಮುಖ ಆಚರಣೆಗಳನ್ನು ಅನ್ವೇಷಿಸುವುದು ನಮ್ಮ ಇಂದಿನ ಗುರಿ. ಬನ್ನಿ ಈ ಸುಂದರ ಸಂಪ್ರದಾಯಗಳ ಜಗತ್ತಿಗೆ ಕಾಲಿಡೋಣ. ಸರಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ಇಂದಿನ ಪಯಣ ಹೀಗಿರಲಿದೆ. ಮೊದಲು ಹಬ್ಬದ ಮಹತ್ವ, ಆಮೇಲೆ ರೋಚಕ ಪೌರಾಣಿಕ ಹಿನ್ನೆಲೆ, ವ್ರತ ಮತ್ತು ಉಪವಾಸದ ಕಠಿಣ ನಿಯಮಗಳು, ದೇವಾಲಯದ ಆಚರಣೆಗಳು, ಪಾರಣ ಹಾಗೂ ಕೊನೆಯದಾಗಿ ಎಲ್ಲರ ಅಚ್ಚುಮೆಚ್ಚಿನ ದಹಿಹಂಡಿ ಸಂಪ್ರದಾಯ. ಮಥುರಾದ ಪ್ರಾಚೀನ ಇತಿಹಾಸದಿಂದ ಶುರುಮಾಡಿ ಇಂದಿನ ಉತ್ಸಾಹಭರಿತ ಆಚರಣೆಗಳವರೆಗೆ ಪ್ರತಿಯೊಂದನ್ನು ನಾವು ನೋಡಲಿದ್ದೇವೆ. ಮೊದಲನೇ ವಿಭಾಗ: ಹಬ್ಬದ ಮಹತ್ವ, ಸಮಯ ಮತ್ತು ಸಂಪ್ರದಾಯಗಳು. ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಆ ಕತ್ತಲ ರಾತ್ರಿಯಲ್ಲಿ ಭಗವಾನ್ ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಕೃಷ್ಣ ಹುಟ್ಟಿದ್ದು ನಿಖರವಾಗಿ ಮಧ್ಯರಾತ್ರಿಯಲ್ಲಿ. ಹಾಗಾಗಿ ಈ ಆಚರಣೆಗಳು ಪವಿತ್ರ ನಿಶಿತಾ ಪೂಜೆಯ ಸಮಯದೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತವೆ. ಗಮನಿಸಬೇಕಾದ ಒಂದು ಕುತೂಹಲಕಾರಿ ಸಂಗತಿಯೆಂದರೆ ಕೃಷ್ಣ ಜನ್ಮಾಷ್ಟಮಿಯನ್ನು ಹೆಚ್ಚಾಗಿ ಸತತವಾಗಿ 2 ದಿನಗಳ ಕಾಲ ಆಚರಿಸಲಾಗುತ್ತದೆ. ಹೌದು, ಮೊದಲನೇ ದಿನವನ್ನು ಸ್ಮಾರ್ತ ಸಂಪ್ರದಾಯದವರು ಆಚರಿಸಿದೆ, 2ನೇ ದಿನವನ್ನು ವೈಷ್ಣವ ಸಂಪ್ರದಾಯದವರು ಆಚರಿಸುತ್ತಾರೆ. ಕ್ಯಾಲೆಂಡರ್ನಲ್ಲಿ ಜನ್ಮಾಷ್ಟಮಿಗೆ 1ನೇ ದಿನಾಂಕವಿದ್ರೆ ಮಾತ್ರ ಈ 2 ಸಂಪ್ರದಾಯದವರು ಒಟ್ಟಿಗೆ 1ನೇ ದಿನ ಹಬ್ಬವನ್ನು ಸಂಭ್ರಮಿಸುತ್ತಾರೆ. ಈಗ ನಿಜಕ್ಕೂ ರೋಮಾಂಚನಕಾರಿಯಾದ ಪೌರಾಣಿಕ ಹಿನ್ನೆಲೆಯ ಕಡೆಗೆ ಬರೋಣ. ಮಥುರಾದಿಂದ ವೃಂದಾವನದವರೆಗಿನ ಕಥೆಯಿದು. ದಂತಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಮಥುರ ಸಾಮ್ರಾಜ್ಯವು ಅತ್ಯಂತ ಕ್ರೂರ ರಾಜ ಕಂಸನ ಆಳ್ವಿಕೆಯಲ್ಲಿ ನಲುಗಿ ಹೋಗಿತ್ತು. ಆ ಉದ್ವಿಗ್ನತೆಯಿಂದ ಕೂಡಿದ ವಾತಾವರಣ ಹೇಗಿತ್ತು ಅನ್ನೋದನ್ನು ನಾವೊಮ್ಮೆ ಊಹಿಸ್ಕೋಬೇಕು. ಇಡೀ ರಾಜ್ಯವೇ ಕಂಸನ ಕ್ರೌರ್ಯದ ನೆರಳಿನಲ್ಲಿ ನಡುಗುತ್ತಿತ್ತು. ಇಲ್ಲಿನ ಕಾಲಘಟ್ಟವನ್ನು ಸ್ವಲ್ಪ ಗಮನಿಸಿ. ಕಂಸನ ತಂಗಿ ದೇವಕಿಯ ಮದುವೆಯ ದಿನದಂದೇ ಅಶರೀರ ವಾಣಿಯೊಂದು ಮೊಳಗುತ್ತದೆ. ಆಕೆಯ 8ನೇ ಮಗುವೇ ಕಂಸನ ಸಾವಿಗೆ ಕಾರಣವಾಗುತ್ತದೆ ಅನ್ನೋದೇ ಆ ಭವಿಷ್ಯ. ಇದರಿಂದ ಬೆಚ್ಚುಬಿದ್ದ ಕಂಸ ದೇವಕಿ ಮತ್ತು ಆಕೆಯ ಪತಿ ವಾಸುದೇವನನ್ನು ಜೈಲಿಗೆ ತಳ್ಳುತ್ತಾನೆ. ಹುಟ್ಟಿದ 6 ಮಕ್ಕಳನ್ನು ನಿರ್ದಯವಾಗಿ ಕೊಂದು ಹಾಕುತ್ತಾನೆ. ಆದರೆ 7ನೇ ಮಗು ಬಲರಾಮ ಗರ್ಭದಲ್ಲಿದ್ದಾಗಲೇ ಪವಾಡ ಸದೃಶವಾಗಿ ವೃಂದಾವನದ ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆಯಾಗುತ್ತಾನೆ. ತದನಂತರ ಬರುತ್ತದೆ ಆ ಮಹತ್ವದ ಮಧ್ಯರಾತ್ರಿ. 8ನೇ ಮಗುವಾಗಿ ಕೃಷ್ಣ ಜನಿಸ್ತಾನೆ. ದೇವರ ಮಾರ್ಗದರ್ಶನದಂತೆ ವಾಸುದೇವನು ಕತ್ತಲಲ್ಲಿ ಆ ಮಗುವನ್ನು ರಕ್ಷಿಸಿ ನಂದ ಮತ್ತು ಯಶೋಧೆಯ ಮಗುವಿನೊಂದಿಗೆ ಬದಲಾಯಿಸುತ್ತಾನೆ. ಎಂಥ ಅದ್ಭುತ ಕಥೆಯಲ್ವಾ? ಈ ರೋಮಾಂಚಕ ಇತಿಹಾಸದ ಪುಟಗಳಿಂದ ನೇರವಾಗಿ ಇಂದಿನ ಆಧ್ಯಾತ್ಮಿಕ ಆಚರಣೆಗಳಿಗೆ ಬರೋಣ. ಅದೇ ಉಪವಾಸ ಮತ್ತು ಪ್ರಾರ್ಥನೆ, ಅಂದ್ರೆ ಜನ್ಮಾಷ್ಟಮಿ ವ್ರತ. ಭಕ್ತರು ಈ ದಿನವನ್ನು ಹೇಗೆ ಗೌರವಿಸ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ವಿಷಯ. ಈ ಉಪವಾಸದ ನಿಯಮಗಳು ಬಹಳ ಕಠಿಣ. ಭಕ್ತರು ಏಕಾದಶಿಯ ದಿನ ಅನುಸರಿಸುವಷ್ಟೇ ಕಟ್ಟುನಿಟ್ಟಾದ ನಿಯಮಗಳನ್ನು ಜನ್ಮಾಷ್ಟಮಿಗೂ ಪಾಲಿಸ್ತಾರೆ. ಹಿಂದಿನ ದಿನ ಕೇವಲ 1 ಹೊತ್ತು ಮಾತ್ರ ಊಟ ಮಾಡಬೇಕು. ಉಪವಾಸದ ದಿನ ಯಾವುದೇ ರೀತಿಯ ಧಾನ್ಯಗಳನ್ನು ಸೇವಿಸಲು ಅನುಮತಿಯೇ ಇಲ್ಲ. ಸಂಪೂರ್ಣವಾಗಿ ಫಲಾಹಾರ, ಅಂದರೆ ಕೇವಲ ಹಣ್ಣುಗಳು ಮತ್ತು ನೀರನ್ನು ಮಾತ್ರ ಅವಲಂಬಿಸಿ ಈ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. ಖಂಡಿತ ಇದು ಅಪಾರ ಭಕ್ತಿಯ ಸಂಕೇತ. ಈಗ ದೇವಾಲಯಗಳ ಕಡೆಗೆ ನಡೆಯೋಣ. ದೇಗುಲ ದರ್ಶನ ಮತ್ತು ಮಂತ್ರ, ಹಾಗೆ ಅಲ್ಲಿನ ಅಭಿಷೇಕ ಮತ್ತು ಭಕ್ತಿ. ಇಲ್ಲಿನ ವಾತಾವರಣವೇ ಒಂಥರ ದೈವಿಕವಾಗಿರುತ್ತೆ. ವಿಗ್ರಹಗಳಿಗೆ ಹಾಲು, ಜೇನುತುಪ್ಪ ಮತ್ತು ನೀರಿನಿಂದ ಪವಿತ್ರ ಸ್ನಾನ ಮಾಡಿಸಲಾಗುತ್ತದೆ. ಹೊಸ ಬಟ್ಟೆಗಳಿಂದ ಅಲಂಕರಿಸಿ ಕೃಷ್ಣನಿಗೆ ಪ್ರಿಯವಾದ ಲಾಡು ಮತ್ತು ಸಿಹಿತಿನಿಸುಗಳನ್ನು ಭಕ್ತಿಯಿಂದ ಅರ್ಪಿಸಲಾಗುತ್ತದೆ. ಈ ಕೃಷ್ಣ ಅಭಿಷೇಕದ ಭವ್ಯತೆಯನ್ನು ಅಳೆಯಲು ಕೇವಲ ಈ ಒಂದು ಸಂಖ್ಯೆ ಸಾಕು. ಹೌದು, 1108. ದೇವರಿಗೆ ಕೇವಲ ಹಾಲು ಮತ್ತು ತುಪ್ಪದ ಅಭಿಷೇಕವಷ್ಟೇ ಅಲ್ಲ, ವಿಶೇಷ ಸಂದರ್ಭಗಳಲ್ಲಿ ಬರೋಬ್ಬರಿ 1108 ಸಿಯಾಳ, ಅಂದರೆ ಎಳನೀರುಗಳಿಂದ ಮತ್ತು ವಿಶೇಷ ಪಂಚಾಮೃತದಿಂದ ಬೃಹತ್ ಪ್ರಮಾಣದ ಅಭಿಷೇಕವನ್ನು ಮಾಡಲಾಗುತ್ತದೆ. ಊಹಿಸಿಕೊಳ್ಳಿ, ಆ ದೃಶ್ಯ ಎಷ್ಟು ಕಣ್ಮನ ಸೆಳೆಯುವಂತಿರುತ್ತದೆ. ಭಗವಾನ್ ಕೃಷ್ಣನ 108 ಹೆಸರುಗಳನ್ನು ಜಪಿಸುವ ಆಚರಣೆಯ ಜೊತೆಗೆ ಮತ್ತೊಂದು ಅತ್ಯಂತ ಮುದ್ದಾದ ಸಂಪ್ರದಾಯವೂ ಇದೆ. ಬಾಲಕೃಷ್ಣನಿಗೆ ಜುಲಾ, ಅಂದ್ರೆ ಜೋಕಾಲಿಯಲ್ಲಿ ಆಡುವುದೆಂದ್ರೆ ಅಚ್ಚುಮೆಚ್ಚು ಅಂತ ನಂಬಲಾಗಿದೆ. ಹಾಗಾಗಿ ಮರಗಳ ಮೇಲೆ ಅಥವಾ ದೇವಾಲಯದ ಆವರಣದಲ್ಲಿ ಸುಂದರವಾಗಿ ಅಲಂಕರಿಸಿದ ಜೋಕಾಲಿಗಳನ್ನು ಕಟ್ಟಿ ಮಗುವಿನ ವಿಗ್ರಹವನ್ನು ಆ ಜೋಕಾಲಿಯಲ್ಲಿಟ್ಟು ಪ್ರೀತಿಯಿಂದ ತೂಗುತ್ತಾರೆ. ನೋಡಲು 2 ಕಣ್ಣು ಸಾಲದು.
ಕಠಿಣ ಉಪವಾಸ ಮತ್ತು ಭಕ್ತಿಪೂರ್ವಕ ಪೂಜೆಯ ನಂತರ ಬರುವುದೇ ಈ ಬಹುನಿರೀಕ್ಷಿತ ಘಟ್ಟ ಪಾರಣ ಮತ್ತು ಹಬ್ಬದ ವಿಶೇಷ ಖಾದ್ಯಗಳು. ಉಪವಾಸವನ್ನು ಮುರಿಯುವ ಈ ಕ್ಷಣ ಮತ್ತು ಅದಕ್ಕಾಗಿ ತಯಾರಿಸುವ ರುಚಿಕರವಾದ ಆಹಾರಗಳು ಹಬ್ಬದ ಸಂಭ್ರಮವನ್ನು ಇಮ್ಮಡಿಗೊಳಿಸುತ್ತವೆ. ಇಲ್ಲಿ ಪಾರಣ ಎಂಬ ಪದದ ಅರ್ಥವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಪಾರಣ ಎಂದರೆ ಧಾರ್ಮಿಕ ಉಪವಾಸವನ್ನು ಅಂತ್ಯಗೊಳಿಸುವ ಒಂದು ನಿರ್ದಿಷ್ಟ ಆಚರಣೆ. ಆದರೆ ಇದು ಸಾಮಾನ್ಯ ಉಪವಾಸದಂತೆ ಯಾವಾಗ ಬೇಕಾದ್ರೂ ಮುರಿಯುವಂತಿಲ್ಲ. ಇದು ಜನ್ಮಾಷ್ಟಮಿಯ ಮರುದಿನ ಸೂರ್ಯೋದಯದ ನಂತರ ಜರುಗುತ್ತದೆ. ಅಷ್ಟೇ ಅಲ್ಲ, ಇದು ಆಕಾಶದಲ್ಲಿನ ಗ್ರಹ, ನಕ್ಷತ್ರಗಳ ಚಲನೆಯೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದೆ. ಇಲ್ಲಿನ ಅತ್ಯಂತ ಪ್ರಮುಖ ಅಂಶ ಏನೆಂದರೆ ಉಪವಾಸವನ್ನು ಅಂತ್ಯಗೊಳಿಸಲು ಬೇಕಾದ ಆ ನಿಖರವಾದ ಖಗೋಳ ಸ್ಥಿತಿಗಳು. ಕೇವಲ ಸೂರ್ಯೋದಯವಾದರೆ ಸಾಲ್ದು, ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿ ಎರಡೂ ಮುಗಿದಿವೆಯೇ ಅಂತ ಖಚಿತಪಡಿಸಿಕೊಳ್ಬೇಕು. ಒಂದು ವೇಳೆ ಸೂರ್ಯಾಸ್ತದ ಮೊದಲು ಇವೆರವೂ ಮುಗಿಯದಿದ್ರೆ ಆಗ ಯಾವುದಾದರೂ ಒಂದು ಮುಗಿದ ತಕ್ಷಣ ಹಗಲಿನಲ್ಲೇ ಉಪವಾಸವನ್ನು ಅಂತ್ಯಗೊಳಿಸಬಹುದು. ಇದೊಂದು ಬಹಳ ಸೂಕ್ಷ್ಮವಾದ ಲೆಕ್ಕಾಚಾರ. ಒಮ್ಮೆ ಉಪವಾಸ ಮುಗಿದ ಮೇಲೆ ಶುರುವಾಗುವುದೇ ಹಬ್ಬದ ಊಟ. ಚರಣಾಮೃತ, ಧನಿಯಾ ಪಂಜಿರಿ, ಖೀರ್, ಪೂರಿ ಛೋಲೆ, ಕಸರ್, ಆಲೂ ಕಚೋರಿ ಮತ್ತು ಹಾಲಿನಿಂದ ಮಾಡಿದ ವಿವಿಧ ಸಿಹಿ ತಿಂಡಿಗಳು. ಬಾಯಲ್ಲಿ ನೀರೂರಿಸುವ ಪಟ್ಟಿ ಇದು ಅಲ್ವಾ? ಇಲ್ಲಿ ಹಾಲಿನಿಂದ ಮಾಡಿದ ಭಕ್ಷ್ಯಗಳೇ ಹೆಚ್ಚಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಇದು ಕೃಷ್ಣನಿಗೆ ಗೋವುಗಳೊಂದಿಗಿದ್ದ ಒಡನಾಟ ಮತ್ತು ಆತನ ಬಾಲ್ಯದ ದಿನಗಳನ್ನು ನೆನಪಿಸುವ ಅದ್ಭುತ ಸಂಕೇತವಾಗಿದೆ. ಹಬ್ಬದ ಸಂಭ್ರಮ ಎಲ್ಲಿಗೆ ಮುಗಿಯುವುದಿಲ್ಲ. ಈಗ ನಾವು ಜನ್ಮಾಷ್ಟಮಿಯ ಮರುದಿನ ನಡೆಯುವ ಅತ್ಯಂತ ವಿಜೃಂಭಣೆಯ ಉತ್ಸವ ಅಂದರೆ ದಹಿಹಂಡಿ ಸಂಪ್ರದಾಯದ ಕಡೆಗೆ ಗಮನಹರಿಸೋಣ. ವಿಶೇಷವಾಗಿ ಮಹಾರಾಷ್ಟ್ರದಾದ್ಯಂತ ನಡೆಯುವ ಈ ಉತ್ಸವ ಒಂದು ಅದ್ಭುತವಾದ ಮತ್ತು ಅತ್ಯುತ್ಸಾಹದ ಸಮುದಾಯ ಆಚರಣೆಯಾಗಿದೆ. ಈ ಉತ್ಸವವು ಅತ್ಯದ್ಭುತವಾಗಿ ವಿವರಿಸುವುದೇನೆಂದರೆ ನಮ್ಮ ಪ್ರೀತಿಯ ಮಖಾನ್ ಚೋರ್ ಅಂದರೆ ಬೆಣ್ಣೆ ಕಳ್ಳನ ತುಂಟಾಟವನ್ನು. ಜನರು ಒಬ್ಬರ ಮೇಲೊಬ್ಬರು ನಿಂತು ಬೃಹತ್ ಮಾನವ ಪಿರಮಿಡ್ಗಳನ್ನು ನಿರ್ಮಿಸಿ ಎತ್ತರದಲ್ಲಿ ಕಟ್ಟಲಾದ ಮೊಸರು ಮತ್ತು ಬೆಣ್ಣೆ ತುಂಬಿದ ಮಡಕೆಯನ್ನು ಒಡೆಯುತ್ತಾರೆ. ಆ ಕ್ಷಣದ ರೋಮಾಂಚನ ಹೇಳದಿರದು. ಬಾಲಕೃಷ್ಣನ ಆ ತುಂಟಾಟದ ದಿನಗಳ ಒಂದು ಪ್ರೀತಿಯ ಮರುಸೃಷ್ಟಿಯೇ ಈ ದಹಿಹಂಡಿ ಉತ್ಸವ. ಇಂದಿನ ನಮ್ಮ ಈ ವಿವರಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇದೆಲ್ಲವನ್ನು ನೋಡಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಒಂದು ದೊಡ್ಡ ಪ್ರಶ್ನೆ, ಕೇವಲ ಒಂದು ಮಧ್ಯರಾತ್ರಿಯ ಜನನ ಮತ್ತು ಬೆಣ್ಣೆಕಳ್ಳನ ಪುರಾತನ ಕಥೆಗಳು ಇಂದಿಗೂ ಇಷ್ಟೊಂದು ಶಕ್ತಿಯುತವಾದ ಸಮುದಾಯದ ಒಗ್ಗಟ್ಟನ್ನು ಹೇಗೆ ತಾನೇ ನಿರ್ಮಿಸುತ್ತವೆ? ಕಠಿಣವಾದ ಆಧ್ಯಾತ್ಮಿಕ ಉಪವಾಸ ಮತ್ತು ಈ ರೀತಿಯ ಅತ್ಯುತ್ಸಾಹದ ಸಾರ್ವಜನಿಕ ಆಚರಣೆಗಳ ಸುಂದರ ಸಮ್ಮಿಶ್ರಣವು ಆ ಪ್ರಾಚೀನ ಪುರಾಣವನ್ನು ಇಂದಿಗೂ ನಮ್ಮ ಕಣ್ಣೆದುರು ಜೀವಂತವಾಗಿರಿಸಿದೆ. ಇದುವೇ ನಮ್ಮ ಸಂಸ್ಕೃತಿಯ ಅದ್ಭುತ ಶಕ್ತಿ. ಈ ಆಚರಣೆಗಳ ಹಿಂದಿನ ಆಳವಾದ ಅರ್ಥವನ್ನು ನಾವಿವತ್ತು ಕಂಡುಕೊಂಡಿದ್ದೇವೆ. ಈ ಇಡೀ ಪಯಣದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.